ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ, ನಾನು ಸಹ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 19 ಅಂದರೆ 99 ದಿವಸ ಏನೇನಾಯಿತು, ಬಿಗ್ ಬಾಸ್ ಯಾವ ಟಾಸ್ಕ್ ಕೊಟ್ಟರು, ಮತ್ತು ಯಾರು ಟಿಕೆಟ್ ಫಿನಾಲಿ ಹೋದ್ರು, ಯಾರು ಟಿಕೆಟ್ ಹೋಮ್ ಅನ್ನೋದನ್ನ ಆಯ್ಕೆ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲನೂ ಮೈನ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಎಲ್ಲ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಬಿಗ್ ಬಾಸ್ ಎಲ್ಲ ಮನೆ ಸದಸ್ಯರಿಗೆ ಹೇಳ್ತಾರೆ ಆಲ್ರೆಡಿ ಟಿಕೆಟ್ ಫಿನಾಲಿಗೆ ಒಬ್ಬ ಅಭ್ಯರ್ಥಿ ಅಂದರೆ ಟಾಸ್ಕ್ ಆಡೋದಕ್ಕೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಒಬ್ಬರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಯಾರು ಬಿಗ್ ಬಾಸು. ಅದ್ರಲ್ಲಿ ಮುಂದೆ ಯಾರನ್ನ ಇದು ಮಾಡ್ಕೊತಾರೆ ಅಂತಾರೆ, ರಜತ್ ಅವ್ರನ್ನ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅವರೇ ನೆಕ್ಸ್ಟು ಬರೋ ಮುಂದಿನ ಟಾಸ್ಕ್ಗಳಿಗೆ ಉತ್ಸವ ಆಗಿರ್ತಾರೆ, ಅದರಿಂದ ಅವ್ರನ್ನ ಆಯ್ಕೆ ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಎಲ್ಲ ನಿಮ್ಮ ಯೋಚನೆಗೆ ಬಿಟ್ಟಿದ್ದು, ನೀವು ಆಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ರಜತ್ ಅವ್ರಿಗೆ ಬಿಗ್ ಬಾಸ್ ಒಂದು ಹೇಳ್ತಾರೆ ಏನಂತಂದರೆ, ಫಿನಾಲಿಗೆ 5 ಜನನ ಹೋಗದೇ ಇರೋವ್ರನ್ನ, ಹೋಗಬಾರ್ದು ಅನ್ನೋರನ್ನ ಸೂಕ್ತ ಕಾರಣ ಕೊಟ್ಬಿಟ್ಟು ಹೆಸರುಗಳನ್ನ ಹೇಳಿ ಅಂತಂತಾರೆ. ಆ ಟೈಮಲ್ಲಿ ರಜತ್ ಅವರು ಸೂಕ್ತ ಕಾರಣ ಕೊಟ್ಬಿಟ್ಟು ಹೇಳ್ತಾರೆ. ಯಾರ್ಯಾರ ಹೆಸರು, ಚೈತ್ರ ಅವ್ರ ಹೆಸರು ಹೇಳ್ತಾರೆ, ಹನುಮಂತ ಹೇಳ್ತಾರೆ, ಗೌತಮಿ ಅವ್ರ ಹೆಸರು ಹೇಳ್ತಾರೆ, ನೆಕ್ಸ್ಟ್ ಭವ್ಯ ಅವ್ರ ಹೆಸರು, ನೆಕ್ಸ್ಟ್ ಮೋಕ್ಷಿತ್ ಅವ್ರು. ಇಷ್ಟು ಜನದ ಬಗ್ಗೆ ಇವರು ಹೋಗಬಾರ್ದು ಅಂತ ಅಂದ್ಬಿಟ್ಟು ಟಫ್ ಕಂಟೆಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಸೂಕ್ತ ಕಾರಣಗಳು ಕೊಡ್ತಾರೆ, ಫುಲ್ ಕನ್ಫ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ ಈ ಟಿಕೆಟ್ ಹೋಮ್ ಅಂತ ಅಂದ್ಬಿಟ್ಟು 5 ಜನನ ಒಂದು ಇದು ಮಾಡಿರ್ತಾರಲ್ಲ, ರಜತ್ ಅವರು ಆ್ಯಕ್ಚುಲಿ ಫಿನಾಲಿಗೆ ಹೋಗಬಾರ್ದು ಅಂದ್ಬಿಟ್ಟು 5 ಜನನ ಸೂಕ್ತ ಕಾರಣ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿರ್ತಾರಲ್ಲ, ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದರಲ್ಲಿ ವಿನ್ ಆದ ಸದಸ್ಯರಿಗೆ ಸೂಕ್ತ ಒಂದು ಸುರಕ್ಷಿತ ಸ್ಥಳಕ್ಕೆ ಸೇರ್ತೀರಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಆ ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಒಬ್ಬೊಬ್ಬರೇ ಮತ್ತೆ ಸ್ಟಾರ್ಟ್ ಆಗ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೇ ಫಸ್ಟ್ ರೌಂಡಲ್ಲಿ ಬಂದ್ಬಿಟ್ಟು ಭವ್ಯ ಅವ್ರು ವಿನ್ ಆಗ್ತಾರೆ. 350 ಅಂಕಗಳನ್ನ ಪಡ್ಕೊಂಡು ಯಾರು ಭವ್ಯ ಅವರು ಇದಾಗ್ತಾರೆ, ವಿನ್ ಆಗ್ತಾರೆ. ಅದರಿಂದ ಅವ್ರನ್ನ ಸುರಕ್ಷಿತ ಪ್ಲೇಸ್ಗೆ ಹೋಗ್ತಾರೆ, ಅಂದರೆ ಟಿಕೆಟ್ ಫಿನಾಲಿಗೆ ಹೋಗ್ತಾರೆ. ಮತ್ತು ಅಲ್ಲಿಂದ ಒಬ್ಬರನ್ನ ಇಲ್ಲಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಬರುತ್ತೆ. ಆ ಟೈಮಲ್ಲಿ ಯಾರನ್ನ ಮಂಜು ಅವ್ರನ್ನ ಇಲ್ಲಿ ಕಳಿಸ್ಕೊಡ್ತಾರೆ, ಮತ್ತು ಟಿಕೆಟ್ ಹೋಮ್ ಅನ್ನೋದಕ್ಕೆ. ಮತ್ತು ಅವರು ಮಂಜು ಟಾಸ್ಕ್ ಆಡ್ತಾರೆ. ನೆಕ್ಸ್ಟ್ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. 2ನೇ ರೌಂಡಲ್ಲಿ ಯಾರು ವಿನ್ ಆಗ್ತಾರೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಯಾರು ವಿನ್ ಆಗ್ತಾರೆ ಅಂದರೆ ಮಂಜು ಅವರು ವಿನ್ ಆಗ್ತಾರೆ 2ನೇ ರೌಂಡಲ್ಲಿ. ಅವರು ಬಂದ್ಬಿಟ್ಟು 305 ಬಾಲ್ಗಳನ್ನ ಹಾಕ್ತಾರೆ. ಅಂದರೆ 305 ಅಂಕಗಳನ್ನ ಪಡಿತಾರೆ ಆ ಬಾಲ್ಸ್ ಆಗಿ. ಅದ್ರಲ್ಲಿ ಬಂದ್ಬಿಟ್ಟು ಮತ್ತೆ ಮಂಜು ಅವ್ರು ಬಂದ್ಬಿಟ್ಟು ಫಿನಾಲಿಗೆ ಹೋಗ್ತಾರೆ. ಮತ್ತೆ ಭವ್ಯ ಅವ್ರನ್ನ ಕಳಿಸ್ತಾರೆ ಸೂಕ್ತ ಕಾರಣ ಕೊಟ್ಬಿಟ್ಟು. ಅದು ಫುಲ್ ವಿಡಿಯೋ ವಿಜುವಲ್ಸ್ ಸಿಗುತ್ತೆ. ನಾನು ಮೈನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೋಕ್ಷಿತ 3ನೇ ರೌಂಡಲ್ಲಿ ಬಂದ್ಬಿಟ್ಟು ಮೋಕ್ಷಿತ ಅವರು ವಿನ್ ಆಗ್ತಾರೆ. ಅದರಲ್ಲಿ ವಿನ್ ಆದ ಮೇಲೆ ಯಾರನ್ನ ಮೋಕ್ಷಿತ ಅವರು ಫಿನಾಲಿಗೆ ಇದಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿಂದ ಒಬ್ಬರನ್ನ ಕಳಿಸ್ಬೇಕು ಅಂದಾಗ ಅಲ್ಲೆಲ್ಲ ಡಿಸ್ಕಷನ್ ಆಗುತ್ತೆ. ಬಟ್ ಯಾರು ನಾನು ಹೋಗಲ್ಲ ಅಂತಾರೆ. ಬಟ್ ಆಮೇಲೆ ಧನರಾಜ್ ಅವ್ರನ್ನ ಕಳಿಸ್ಕೊಡ್ತಾರೆ ಈ ಕಡೆಗೆ ಟಿಕೆಟ್ ಟು ಹೋಮ್ಗೆ ಅಂತ ಅಂದ್ಬಿಟ್ಟು ಒಂದು ಸೂಕ್ತ ಕಾರಣ ಕೊಟ್ಬಿಟ್ಟು. ನೆಕ್ಸ್ಟ್ 4ನೇ ರೌಂಡ್ ಸ್ಟಾರ್ಟ್. 4ನೇ ರೌಂಡಲ್ಲಿ ಯಾರು ವಿನ್ ಆದ್ರೆ ಅಂತ ಕಮೆಂಟ್ ಮಾಡಿ. ಈ ಒಂದು ಟಾಸ್ಕ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಟಾಸ್ಕ್ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಭವ್ಯ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಈ ಬ್ಯಾಸ್ಕೆಟ್ ಇಟ್ಕೊಳಕ್ಕೆ ಹೋಗಿರ್ತಾರೆ ಯಾರು, ಹನುಮಂತ್ ಅವರು. ಆ ಟೈಮಲ್ಲಿ ಇಟ್ಕೊಂಡ ಟೈಮಲ್ಲಿ ಕೆನ್ನೆಗೆ ಪಟ್ ಅಂತ ಹೊಡಿತಾರೆ ಯಾರು, ಭವ್ಯ ಅವರು. ಅದನ್ನು ಮತ್ತೆ ಅವಾಗೂ ಕೇಳಿಲ್ಲ.